ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಶಾರ್ಟ್ ಇನ್ಫಾರ್ಮೇಶನ್ ಏನಂತ ಅಂದ್ರೆ, ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಇಂಟ್ರೆಸ್ಟೆಡ್ ಇದೆ, ಸೊ ಡೆಫಿನೆಟ್ಲಿ ನನಗೆ ನೀವು ಏಪ್ರಿಲ್ 1 ಒಳಗಡೆ ಯಾರೆಲ್ಲ ನನಗೆ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ ರಿಲೇಟೆಡ್ ಫಾರ್ ಪರ್ಸನಲ್ ರೀಡಿಂಗ್, ಸೊ ನಿಮ್ಮೆಲ್ಲರಿಗೂ 400 ರುಪೀಸ್ಗೆ ಕನ್ಸಲ್ಟೇಷನ್ ಫೀಸ್ ಇರುತ್ತೆ. ಸೊ ನೀವು ಯಾವುದೇ ಟಾಪಿಕ್ಸ್ ಬಗ್ಗೆ ನೀವು ಕ್ವಶನ್ಸ್ ಕೇಳ್ಬೋದು, ಎಷ್ಟು ಡ್ಯೂರೇಷನ್ ಬೇಕಾದ್ರೂ ನೀವು ಮಾತಾಡ್ಬೋದು ಅಂತ ಹೇಳ್ತೀನಿ. ಸೊ ಇದನ್ನ ಏಪ್ರಿಲ್ 1 ಒಳಗಡೆ ಕಾಲ್ ಮಾಡಿದವ್ರಿಗೆ ಮಾತ್ರ, ಏಪ್ರಿಲ್ 2ಗೆ ನೀವು ಕಾಲ್ ಮಾಡಿದ್ರೆ ಈ ಒಂದು ಆಫರ್ ಇರೋದಿಲ್ಲ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದೆ ಬೇಗ ಬೇಗ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಫ್ ಯು ಆರ್ ಓನ್ಲಿ ಇಂಟ್ರೆಸ್ಟೆಡ್ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ಸೊ ಓಕೆ ಗೈಸ್, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸನೆಟ್ ಆಗುತ್ತೆ ಅಂದ್ರೆ, ಯಾರಿಗೆಲ್ಲ ನಿಮ್ಮ ಕನೆಕ್ಷನ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಕ್ಯಾನ್ ಬಿ ಎನಿಥಿಂಗ್, ಫ್ಯಾಮಿಲಿ, ಬ್ರದರ್ಸ್, ಸಿಸ್ಟರ್ಸ್, ಫ್ರೆಂಡ್ಸ್, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಅಥವಾ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಕಂಪ್ಲೀಟ್ ಆಗಿ ಅವ್ರು ಮೂವ್ ಆನ್ ಆಗಿದ್ದಾರೆ, ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಸಮಥಿಂಗ್ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ಪ್ರಾಬ್ಲಮ್ಸ್ ಆಗ್ತಿದೆ ನಿಮ್ಮ ಕನೆಕ್ಷನ್ಗೆ, ಅಥವಾ ನಿಮಗ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ರಿಮೂವ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಆಚೆಗೆ ಹೋಗ್ತಾರಾ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಮುಂದೆ ಬರುವಂತ ದಿನಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ಸಮಥಿಂಗ್ ಅದು ಯಾವಾಗ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರ, ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗುತ್ತೆ, ಯಾವಾಗ ಅದು ರಿಮೂವ್ ಆಗುತ್ತೆ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಜಸ್ಟಿಸ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಜಸ್ಟಿಸ್ ಇದೆ, ಅಂಡ್ ಏಸ್ ಆಫ್ ವ್ಯಾಂಡ್ಸ್ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಇದೆ, ಟವರ್ ಇದೆ, 7 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್, ಅಂಡ್ 10 ಆಫ್ ಸೋರ್ಡ್ಸ್. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಒಂದು ಕಂಪ್ಲೀಟ್ ವಿಡಿಯೋನ ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ, ನೋಡ್ಕೊಂಡು ಬನ್ನಿ. ಓಕೆ ಗೈಸ್, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದೀರಾ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಅದು ಯಾವಾಗ ರಿಮೂವ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಕರೆಂಟ್ ಎನರ್ಜೀಸ್ ಏನು ಅಂತ ಹೇಳೋದಾದ್ರೆ, ಇಲ್ಲಿ ತುಂಬಾ ಜನ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ, ಇಲ್ಲಿ ತುಂಬಾ ಜನ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ, ಇಲ್ಲಿ ತುಂಬಾ ಜನ ಮ್ಯಾರಿಡ್ ವ್ಯಕ್ತಿಗಳು ನೋಡ್ತಾ ಇದ್ರ, ಮ್ಯಾರೇಜ್ ಆಗಿದೆ ನಿಮ್ಗೆ ಆಲ್ರೆಡಿ, ಅಥವಾ ಮೇ ಬಿ ನನ್ಗೆ ಏನ್ ಕಾಣಿಸ್ತಿದೆ ಅಂತಂದ್ರೆ, ಜಸ್ಟಿಸ್, ಏಸ್ ಆಫ್ ವ್ಯಾಂಡ್ಸ್, ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ನಿಮ್ಮ ಪಾರ್ಟ್ನರ್ ಆಲ್ರೆಡಿ ಮದುವೆ ಆಗಿರ್ಬೋದು, ಅಥವಾ ಮದುವೆ ಆಗಿರುವಂತ ವ್ಯಕ್ತಿಗಳ ಜೊತೆಗೆ ನೀವು ಕನೆಕ್ಷನ್ ಬಂದಿರ್ಬೋದು, ಅಥವಾ ನೀವ್ ಮ್ಯಾರಿಡ್ ಅಥವಾ ನಿಮ್ಮ ಪಾರ್ಟ್ನರ್ ಮ್ಯಾರಿಡ್ ಆಗಿದ್ದೀರಾ ಅಂತಂದ್ರೆ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬಹುದು. ಯಾಕೆಂತಂದ್ರೆ ನಂಗೆ ಜಾಸ್ತಿ ಇಂಟೆನ್ಷನಲಿ ಮ್ಯಾರೇಜ್ ಕಮಿಟ್ಮೆಂಟ್ ಅಲ್ಲಿ ಯಾರಿದ್ದೀರಾ ನಿಮ್ಮ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಯಾರೆಲ್ಲ ಮದುವೆ ಆಗಿದ್ರೆ ನಿಮ್ಮ ಕನೆಕ್ಷನ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ. ಓಕೆ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಐ ಥಿಂಕ್ ಡೆಫಿನೆಟ್ಲಿ ಎಂಡ್ ಆಗುತ್ತಾ ಅಂತ ನೀವು ಕೇಳಿದ್ರೆ, ಸೊ ಏಸ್ ಆಫ್ ವ್ಯಾಂಡ್ಸ್ ಇದೆ, ಕಂಗ್ರ್ಯಾಚುಲೇಷನ್, ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಸೊ ಜಸ್ಟಿಸ್ ಇದೆ, ಸೊ ನಿಮಗಾಗಿರುವಂತ ಅನ್ಯಾಯ, ಮೋಸ ಎಲ್ಲದಕ್ಕೂ ನಿಮ್ಗೆ ನ್ಯಾಯ ಸಿಗತ್ತೆ, ಜಸ್ಟಿಸ್ ಸಿಗತ್ತೆ ಅಂತ ನಾನು ಹೇಳ್ತೀನಿ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿನೂ ಕೂಡ ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ಥಿಂಕ್ ಮಾಡ್ಕೊಂಡು, ಮೇ ಬಿ ನನಗೆ 7 ಆಫ್ ಪೆಂಟಿಕಲ್ ಎನರ್ಜಿ ಏನಿದೆ ಅಂತಂದ್ರೆ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು. ಸೊ ಮೇ ಬಿ ನಾನೇನ್ ಹೇಳ್ಬೋದು ಅಂದ್ರೆ, ನಿಮ್ಮಿಂದ ದೂರ ಆಗಿ ಬೇರೆ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಸೊ ಆ ಒಂದು ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಸೊ ಟವರ್ ಎನರ್ಜಿಯಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ, ಅವರಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿರ್ಬೋದು, ಜಗಳ ಆಗ್ತಿರ್ಬೋದು, ಪ್ರಾಬ್ಲಮ್ಸ್ ಗಳಾಗ್ತಿರ್ಬೋದು, ಬಟ್ ಆ ಒಂದು ವ್ಯಕ್ತಿ ಎಲ್ಲೂ ಕೂಡ ಹೇಳ್ಕೊಳ್ತಲ್ಲ ನನ್ನ ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಕಷ್ಟ ಇದೆ, ನಾನು ನಳ್ಳಾಡ್ತಾ ಇದ್ದೀನಿ, ನಾನು ಸಂತೋಷವಾಗಿಲ್ಲ, ಈ ತರದೆಲ್ಲಾನು ಈ ಒಂದು ವ್ಯಕ್ತಿ ಹೇಳ್ಕೊಳ್ತಾ ಇಲ್ಲ. ಬಟ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಹ್ಯಾಪಿನೆಸ್ ಅನ್ನೋದಿಲ್ಲ, ಟವರ್ ಎನರ್ಜಿ ಇದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆಗೆ ನಿಮ್ಮ ಪಾರ್ಟ್ನರ್ ಜಗಳ ಆಡ್ತಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿರ್ಬೋದು, ಅಥವಾ ಈ ಒಂದು ವ್ಯಕ್ತಿಗೆ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ನಿಮಗ್ ಮಾಡಿರೋ ಮೋಸಕ್ಕೆ ಈ ಒಂದು ವ್ಯಕ್ತಿಗೆ ಅನ್ಯಾಯ ಆಗ್ತಿದೆ, ಕರ್ಮ ರಿಟರ್ನ್ಸ್ ಅಂತ ನಾನು ಹೇಳ್ತೀನಿ. ಸೊ ನೈಟ್ ಆಫ್ ಪೆಂಟಿಕಲ್ಸ್ ಇದೆ, ಯಾವಾಗ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರೆ, ಯಾವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗುತ್ತೆ ಅಂದ್ರೆ ಸ್ಲೋ ಅಂಡ್ ಸ್ಟಡಿ ಆಗಿ ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಾರೆ, ಒಂದು ಸ್ಲೋ ಎನರ್ಜೀಸ್ ಇದೆ. ನೈಟ್ ಆಫ್ ಪೆಂಟಿಕಲ್ಸ್ ಇಸ್ ಅ ಸ್ಲೋ ಎನರ್ಜಿ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗುತ್ತಾ, ಡೆಫಿನೆಟ್ಲಿ ರಿಮೂವ್ ಆಗುತ್ತೆ. ಯಾವಾಗ ರಿಮೂವ್ ಆಗುತ್ತೆ ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್.
ಸೊ ಮೇ ಬಿ ಒಂದು 8 months 8 weeks ಈ ತರ ಎನರ್ಜೀಸ್ ಇದೆ. ಬಟ್ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಆಚೆಗೆ ಬಂದು ಈ ಒಂದು ವ್ಯಕ್ತಿ ನಿಮ್ಗೆ ಡೆಫಿನೆಟ್ಲಿ ಕಮಿಟ್ಮೆಂಟ್ ಅಂತೂ ಡೆಫಿನೆಟ್ಲಿ ಕೊಡ್ತಾರೆ. ಸೊ ನಥಿಂಗ್ ಟು ವರಿ. ಏಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಒಂದು ಹೊಸ ಚಾಪ್ಟರ್, ಒಂದು ನ್ಯೂ ಚಾಪ್ಟರ್, ನ್ಯೂ ಬಿಗಿನಿಂಗ್ಸ್ ನಿಮ್ಮ ಜೊತೆಗೆ ಆಗತ್ತೆ ಅಂತ ಹೇಳ್ಬೋದು. ಸೊ ಜಸ್ಟಿಸ್ ಇದೆ. ನಿಮಗ್ ಮಾಡಿರೋ ಅನ್ಯಾಯ, ಮೋಸ, ವಂಚನೆ, ದಗ ಎಲ್ಲದಕ್ಕೂ ಈ ಒಂದು ವ್ಯಕ್ತಿ ಕಡೆಯಿಂದಾನೆ ನಿಮಗೆ ನ್ಯಾಯ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ದೇವರು ನಿಮ್ಗೆ ಅನ್ಯಾಯ ಮಾಡಿಲ್ಲ. ಸೊ ದೇವರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿದಾನೆ. ಸೊ ದೇವರು ನಿಮಗೆ ಕಾಪಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಟ್ ಕರೆಂಟ್ಲಿ ಯಾವ ತರ ಇದೆ ಅಂದ್ರೆ ಅವರಿಬ್ರು ಮಧ್ಯ ಲಾಟ್ಸ್ ಆಫ್ ಕಾನ್ಫ್ಲಿಕ್ಟ್ಸ್ ಆಗ್ತಿರ್ಬೋದು. ಕಾನ್ಫ್ಲಿಕ್ಟ್ಸ್ ಅಂದ್ರೆ ಜಗಳ. ಸೊ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಅಥವಾ ಈ ಒಂದು ವ್ಯಕ್ತಿ ಹೇಳೋ ಮಾತಿಗೆ ಆ ಒಂದು ವ್ಯಕ್ತಿ ವಿರುದ್ಧವಾಗಿ ಮಾತಾಡೋದು, ಆಪೋಸಿಟ್ ಆಗಿ ವ್ಯಂಗ್ಯವಾಗಿ ಮಾತಾಡೋದು. ಸೊ ಇವರಿಬ್ಬರ ಮಧ್ಯೆ ಅನ್ಯೋನ್ಯತೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಮ್ಯೂಚುವಲ್ ರೆಸ್ಪೆಕ್ಟ್ ಅಂತೂ ಹೋಗ್ತಾ ಇದೆ. ಐ ಥಿಂಕ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದು. ಯಾಕಂತಾನೆ ನಂಗೊಂದು ಚೀಟಿಂಗ್ ಎನರ್ಜೀಸ್ ಬರ್ತದೆ. ಬಿಕಾಸ್ 10 of swords ಇದೆ. ನಿಮ್ಮ ವ್ಯಕ್ತಿ ತುಂಬಾನೇ 10 of swords ಎನರ್ಜಿ ಇದ್ದಾರೆ. ಸೊ 10 of swords ಎನರ್ಜಿ ಅಂದ್ರೆ ಈ ಒಂದು ವ್ಯಕ್ತಿ ಟಯರ್ಡ್ ಆಗಿದ್ದಾರೆ, ಸುಸ್ತಾಗಿದ್ದಾರೆ. ಈ ಒಂದು ವ್ಯಕ್ತಿನೇ ಮೇಲ್ ಬಿದ್ದು ಮಾತಾಡಿಸ್ಬೇಕು, ಮೇಲ್ ಬಿದ್ದು ಇವರೇ ಎಫರ್ಟ್ಸ್ ಹಾಕ್ಬೇಕು. ಆ ಕಡೆಯಿಂದ ಯಾವುದೇ ರೀತಿ ಎಫರ್ಟ್ಸ್ ಕಾಣಿಸ್ತಾ ಇಲ್ಲ. ಮೇ ಬಿ ಆ ಒಂದು ವ್ಯಕ್ತಿಗೆ ನಿಮ್ಮ ಪಾರ್ಟ್ನರ್ ಮೇಲೆ ಇಂಟ್ರೆಸ್ಟ್ ಹೋಗಿದೆ. ಈಗಿರುವಾಗ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಹೇಗೆ ಬರೋದು, ಯಾವ್ದ್ರ ಬಗ್ಗೆ ಈ ಒಂದು ವ್ಯಕ್ತಿಗಳನ್ನ ಬಿಟ್ಟು ನನ್ನ ಪಾರ್ಟ್ನರ್ ಹತ್ರ ಮತ್ತೆ ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮ್ಯಾರೇಜ್ ಆಗಿ ಈ ಒಂದು ವ್ಯಕ್ತಿ ಬೇರೆಯವ್ರ ಜೊತೆಗೆ ರಿಲೇಶನ್ಶಿಪ್ ಬಂದಿರಬಹುದು. ಅಥವಾ ನನಗೇನು ಹೇಳ್ತೀನಿ ಅಂದ್ರೆ ಇಬ್ರು ಮದ್ವೆ ಆಗಿದ್ರೆ ಇಬ್ರಿಗೂ ಕೂಡ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ. ಬಟ್ ನಿಮ್ಮ ಪಾರ್ಟ್ನರ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ಬರ್ತಿದ್ದಾರೆ. ಸೊ ಇದು ನಾನು ಕಾಣಿಸ್ತಾ ಇದೆ. ಬಟ್ ನಿಮ್ ಸಿಚುಯೇಷನ್ ಯಾವ ತರ ರೆಸನೆಂಟ್ ಆಗುತ್ತೋ ಅದನ್ನ ನೀವು ತಗೊಳ್ಳಿ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ. ಅಂದ್ರೆ ಈ ಒಂದು ವ್ಯಕ್ತಿ ಯಾರನ್ನ ನಂಬಿ ಹೋದ್ರು ಆ ಒಂದು ವ್ಯಕ್ತಿ ಬೇರೆಯವ್ರನ್ನ ಇಷ್ಟಪಡ್ತಿದ್ದಾರೆ, ಬೇರೆಯವ್ರಿಗೋಸ್ಕರ ಈ ಒಂದು ವ್ಯಕ್ತಿ ತ್ಯಾಗ ಮಾಡ್ತಿದ್ದಾರೆ. ಬಟ್ ನಿಮ್ಮ ಪಾರ್ಟ್ನರ್ಗೆ ಅದು ಗೊತ್ತಾಗಿರ್ಬೋದು. ಸೊ ಇವಾಗ ಗೊತ್ತಾದಾಗ ಈ ಒಂದು ವ್ಯಕ್ತಿ ಅದರಿಂದ ಆಚೆಗೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ದಾರಿ ಹುಡುಕ್ತಾ ಇರ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿಗೆ ರಿಯಲೈಸೇಷನ್ ಡೇ ಬೈ ಡೇ ಆಗ್ತಾ ಇದೆ. ಸೊ ನನ್ನ ವ್ಯಕ್ತಿ ಹೇಗೆ, ಈ ಒಂದು ವ್ಯಕ್ತಿ ಹೇಗೆ, ಅವ್ರನ್ನ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಕಂಪೇರ್ ಮಾಡಿ ನೋಡಿದಾಗ ಈ ಒಂದು ವ್ಯಕ್ತಿನೇ, ನನ್ನ ವ್ಯಕ್ತಿನೇ ತುಂಬಾ ಗ್ರೇಟ್, ಈ ಒಂದು ವ್ಯಕ್ತಿ ನನ್ನ ಪಾರ್ಟ್ನರ್ ಮುಂದೆ ಏನೇನು ಅಲ್ಲ, ಈ ತರ ಅವ್ರಿಗೆ ಡಿಫ್ರೆನ್ಶಿಯೇಟ್ ಮಾಡಿ ನೋಡಿದಾಗ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಅವ್ರು ತಗೊಂಡಿರುವಂತ ಡಿಸಿಷನ್ ಮೇಲೆನೆ ಅವ್ರಿಗೆ ಅನುಮಾನ ಆಗಿದೆ. ಅವ್ರ ಡಿಸಿಷನ್ ತಗೊಂಡಿರೋದಕ್ಕೇನೆ ಅವ್ರಿಗೆ ಸ್ವಲ್ಪ ಬೇಜಾರಾಗ್ತಿದೆ. ನಾನು ಈ ತರ ಡಿಸಿಷನ್ ತಗೊಂಡ್ಬಿಟ್ನ, ನನ್ನ ವ್ಯಕ್ತಿಯ ವಿರುದ್ಧವಾಗಿನೇ ನಾನು ಹೋಗ್ಬಿಟ್ನ. ಸೊ ಈ ತರ ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ಜಸ್ಟಿಸ್ ಅಂತೂ ಇದೆ. ಸೊ ಡೆಫಿನೆಟ್ಲಿ ಮೇ ಬಿ ಆ ಒಂದು ವ್ಯಕ್ತಿ ಲೀಗಲಿ ಆ ಒಂದು ವ್ಯಕ್ತಿಯಿಂದ ಆಚೆಗೆ ಬರ್ಬೋದು. ಸೊ ಈ ಎನರ್ಜಿನ್ಸು ಕೂಡ ನಾನು ಹೇಳ್ಬೋದು. ಬಟ್ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಸಮಯ ಬಂದಿದೆ, ಒಳ್ಳೆ ಟೈಮ್ ಬರ್ತಾ ಇದೆ. ಸೊ ಒಳ್ಳೆ ಸಮಯ ಬಂದಾಗ ಕೆಟ್ಟದಾಗೆ ಆಗತ್ತೆ. ಸೊ ಹಾಗಾಗಿ ವೇಟ್ ಮಾಡಿ, ಕಾಯ್ತಾ ಇರಿ, ಪಾಸಿಟಿವ್ ಆಗಿರಿ. ಸೊ ಐ ಥಿಂಕ್ ನೀವು ಇವ್ರಿಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ, ದೇವ್ರಿಗೆ ಯಾರಿಗೆ ಹೊತ್ಕೊಂಡಿದ್ದೀರಾ, ಅಥವಾ ಸಮಥಿಂಗ್ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಯೂಸ್ ಮಾಡ್ತಿರ್ಬೋದು, ಅಥವಾ ರೇಖಿ ಹೀಲಿಂಗ್ ಹೋಗ್ತಿರ್ಬೋದು. ಸೊ ಇದೆಲ್ಲಾನು ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರ ಮಾಡ್ತಾ ಇದ್ರ ಅಂತಂದ್ರೆ ಅದು ಎಲ್ಲೂ ಹೋಗಿಲ್ಲ. ನಿಮ್ಮ ಎಫರ್ಟ್ಸ್, ನಿಮ್ಮ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಇನ್ ರಿಟರ್ನ್ ಬ್ಲೆಸ್ಸಿಂಗ್ ಆಗಿ ಒಂದು ವ್ಯಕ್ತಿಯಿಂದ ನಿಮ್ಮ ಲೈಫ್ಗೆ ವಾಪಸ್ ಬರೋದನ್ನ ನೀವು ಕಣ್ಣಾರೆ ನೋಡ್ತೀರಾ. ಸೊ ಈ ಒಂದು ವ್ಯಕ್ತಿ ಅಟ್ ಪ್ರೆಸೆಂಟ್ ಯಾರ ಒಂದು ರಿಲೇಶನ್ಶಿಪ್ ಅಲ್ಲೂ ಅಂದ್ರೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಈ ಒಂದು ವ್ಯಕ್ತಿ ಇಂಟ್ರೆಸ್ಟೆಡ್ ಇಲ್ಲ. ಸೊ ಈ ಒಂದು ವ್ಯಕ್ತಿಗೆ ಮನಸ್ತಾಪ ಆಗ್ತಿದೆ, ಜಗಳ ಆಗ್ತಿದೆ, ಯಾವಾಗ್ಲೂ ಜಗಳ ಮಾಡಿ ಮಾಡಿ ಇವರೇ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಸೊ ಇವ್ರಿಗೆ ಪಶ್ಚಾತ್ತಾಪ ಅಂತೂ ಆಗ್ತಿದೆ, ರಿಗ್ರೆಟ್ ಅಂತೂ ಆಗ್ತಿದೆ. ಸೊ ಈ ಒಂದು ವ್ಯಕ್ತಿನ ಬಿಟ್ಟು ನಾನು ಈ ಒಂದು ವ್ಯಕ್ತಿನ ನಂಬ್ಕೊಂಡು ಬಂದಾಗ ಸೊ ಇವಾಗ ನನಗೆ ನನ್ನ ಲೈಫ್ ಅಲ್ಲಿ ಎಲ್ಲವೂ ಕೂಡ ಒಂದು ಪಾಠ, ಒಂದು ಲೆಸನ್ ಅನ್ನೋದು ಈ ಒಂದು ವ್ಯಕ್ತಿಗೆ ಯೋಚನೆಗಳು ಬರ್ತಾ ಇದೆ. ಸೊ ಹಾಗಿರುವಾಗ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ವೇಟ್ ಮಾಡಿ. ವಿತಿನ್ 8 months ಅಥವಾ 8 weeks ಒಳಗಡೆ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಅಂಡ್ ಥರ್ಡ್ ಪಾರ್ಟಿ ಸಿಚುಯೇಷನ್ ವಿತಿನ್ 8 weeks ಒಳಗಡೆ ಅಥವಾ 8 months ಒಳಗಡೆ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಆಚೆಗೆ ಬಂದು ನಿಮಗೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಅಥವಾ ನಿಮ್ಮನ್ನ ಮೀಟ್ ಮಾಡ್ತಾರೆ. ಅಂಡ್ ಸ್ಲೋ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದನ್ನ ನೀವು ಗಮನಿಸಬಹುದು ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್.